ಆಗ್ತಿರೋದು ಮಿಸೈಲ್ ಆಗ್ತಾಯಿದ್ದು ಗೊತ್ತಿದ್ದರೂ ಕೂಡ ಈ ಮಳೆಯ ನಿರ್ವಹಣೆಗೆ ಪೂರ್ವಭಾವಿ ತಯಾರಿ ಆಗಬೇಕು. ಮೇನ್ ಡ್ರೈನ್ ಕ್ಲೀನ್ ಆಗಬೇಕು, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು, ಪ್ರೈಮರಿ ಸೆಕೆಂಡ್ರಿ ಟರ್ಸರಿ 3 ಡ್ರೈನ್ ಇದಾವಲ್ಲಿ ಆಗಬೇಕು, ಮತ್ತು ಒತ್ತುವರಿ ಕೆಲವೆಲ್ಲ ತೆಗಿಬೇಕಾಗುತ್ತೆ. ನಾವಿದ್ದಾಗ 8,000 ಕೋಟಿ ಕೊಟ್ಟಿದ್ವಿ ಮೇನ್ ಡ್ರೈನ್ ಮಾಡೋದಕ್ಕೆ, ತೆರವು ಮಾಡೋದಕ್ಕೆ ಮತ್ತು ಸೆಕೆಂಡ್ರಿ ಟರ್ಸರಿ ಆ ಕೆಲಸ ನಿಂತೋಗಿದೆ. ಹೀಗಾಗಿ ಮಳೆ ಬಂದಾಗ ಎಲ್ಲ ನೀರು ರಸ್ತೆ ಮೇಲೆ ರಸ್ತೆ ತಗ್ಗು, ಆಮೇಲೆ ತಗ್ಗು ಪ್ರದೇಶದ ಮನೆಗಳಿಗೆ ಹೋಗ್ತದೆ. ಜನರು ಭಾಳ ಸಂಕಷ್ಟ. ಹೊಸದಾಗಿ ಗ್ರೇಟರ್ ಬೆಂಗಳೂರು ಅಂತೇಳಿ ಮಾಡ್ಕೊಂಡಿದ್ದಾರೆ ಸರ್. ನಿನ್ನೆ ಮೊದಲನೇ ಸಭೆ ಇತ್ತು. ಆ ಸಭೆ ಕೂಡ ಬಿಜೆಪಿ ಆ ನಾಯಕರಿಂದ ಇಲ್ಲ, ಅದು ನೋಡಿ, ಗ್ರೇಟರ್ ಬೆಂಗಳೂರು ಮಾಡಿರುವಂಥದ್ದು ಒಂದು ರಾಜಕೀಯವಾಗಿ ಲಾಭ ಪಡೆಯೋದಕ್ಕೆ ಅವರು ಕೆಲವು ಕ್ಷೇತ್ರಗಳನ್ನು ಯಾವುದು ಬಿ ಜೆ ಪಿ ಕ್ಷೇತ್ರ ಇದೆ ಪ್ರಬಲವಾಗಿ ಅವುಗಳನ್ನು ಒಡೆದು ಆ ಕಡೆ ಈ ಕಡೆ ಮಾಡಿ ಈ ಥರ ಡಿಲಿಮಿಟೇಷನನ್ನು ಗ್ರೇಟರ್ ಬೆಂಗಳೂರು ಮಾಡಿ ಡಿಲಿಮಿಟೇಷನನ್ನು ಮತ್ತು ರಿಸರ್ವೇಷನ್ ಉಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬರಬೇಕು ಅಂತ ಹುನ್ನಾರ ಇದೆ. ಅದು ಬಿಟ್ಟರೆ ಅಭಿವೃದ್ಧಿ ಆಗಲಿ, ಸಮಗ್ರವಾದಂಥ ಪ್ಲ್ಯಾನಿಂಗ್ ಆಗಲಿ ಯಾವುದೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸರಿ, ಪವರ್ ಶೇರಿಂಗ್ ವಿಚಾರದಲ್ಲಿ ಗದ್ದಲ ನಡೀತಾ ಇದೆ. ಸಿ ಎಮ್ ಅವರು ಔತಣಕೂಟಕ್ಕೆ ಬರ್ತಾರೆ. ಏನು ಗೊಂದಲ ಸರಿ? ಕ್ರಾಂತಿ ಆಗುತ್ತಾ, ಶಾಂತಿ ಆಗುತ್ತಾ, ಅರ್ಥನ ಆಗುತ್ತೆ? ಇದನ್ನು ಒಟ್ಟಾರೆ ಈ ಸರ್ಕಾರದ ಪ್ರಮಾಣ ವಚನ ಮಾಡಿರುವ ದಿನದಿಂದ ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲನೇ ದಿನದಿಂದಲೂ ಕೂಡ ಪ್ರಾರಂಭ ಆಗಿದೆ. ಅದು ಇನ್ನೂ ಕೂಡ ನಿಂತಿಲ್ಲ. ಯಾರು ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಲೋ ಕಮಾಂಡ್ ಹೇಳಿರುತ್ತೆ, ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. ಸಿ ಎಮ್ ಕಡೆಯವರು ಅವರು ಮುಂದುವರಿತಾರೆ, 5 ವರ್ಷ ಮುಗಿಸ್ತಾರೆ ಅಂತ ಇವರು ಇಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಅವರು ನನಗನ್ನಿಸ್ತಾ ಇದೆ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟವಾದ ನಿರ್ದೇಶನ ತಗೋಬೇಕಾಗಿದೆ. ಅಲ್ಲಿನೂ ಕೂಡ 2 ಗುಂಪಾಗಿದೆ. ಅವ್ರು ಹೇಳ್ತಾರೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳ್ತಾರೆ. ಹೈಕಮಾಂಡ್ ಫುಲ್ ಸ್ಟಾಪ್ ಇಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿನೂ ಕೂಡ 2 ಗುಂಪಿದೆ. ಒಂದು ಗುಂಪು ಇವ್ರಿಗೆ ಸಪೋರ್ಟ್ ಮಾಡಿದೆ, ಇನ್ನೊಂದು ಗುಂಪಿಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲೇ ಬಂದಿರೋದು ಸಮಸ್ಯೆ ಇರೋದು ಅಲ್ಲಿ. ಆದ್ದರಿಂದ ಅದು ಆಂತರಿಕ ವಿಚಾರ, ನಮಗೆ ಇಂಟ್ರೆಸ್ಟ್ ಇಲ್ಲ. ಕರ್ನಾಟಕದ ಆಡಳಿತ, ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಮರ್ತಿದ್ದಾರೆ, ಕುಂಠಿತಾಗಿದೆ. ಕರ್ನಾಟಕ ಸಫರ್ ಆಗ್ತಾ ಇದೆ ಇವರ ಆಂತರಿಕ ಬಿಕ್ಕಟ್ಟಿನಿಂದ. ನಮ್ಮ ಚಿಂತೆ ಅದು. ಮತ್ತು ಇದನ್ನು ಸ್ವಲ್ಪ ಸುದೀರ್ಘವಾಗಿ ಅನಲೈಸ್ ಮಾಡಿದರೆ ಮುಂದೇನಾಗುತ್ತೆ ಅನ್ನೋಂಥ ಪ್ರಶ್ನೆಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ತಮ್ಮ ಮೊದಲಿನ ಒಂದು ಹಿನ್ನೆಲೆಯನ್ನು ನೋಡಿದಾಗ ಅವರು ತಮಗೆ ಅಧಿಕಾರ ವಂಚನೆಯಾದಾಗ ಸಿಡಿದೆದ್ದು ಇರುವಂಥ ಒಂದು ವ್ಯಕ್ತಿತ್ವ, ಆ ರೆಬೆಲಿಯನ್ ವ್ಯಕ್ತಿತ್ವ ಇನ್ನೂ ಗಟ್ಟಿಯಾಗಿದೆಯೋ ಅಥವಾ ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ದಾರೋ ಇದರ ಮೇಲೆ ಮುಂದಿನ ಇದೆ. ಮತ್ತು ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇದರಲ್ಲಿ ಪರೀಕ್ಷೆ. ಅದರ ಆಧಾರದ ಮೇಲೆ ಮುಂದೆ ಬದಲಾವಣೆ ಆಗುತ್ತಿಲ್ಲ ಅನ್ನೋ ತೀರ್ಮಾನ ಆಗುತ್ತೆ. ಸರ್, ಕೆ ಸಿ ರವೀಂದ್ರ ಪಪ್ಪಿ ಅವರು ಬಿಹಾರ ಚುನಾವಣೆಗೆ ಏನು ಅವ್ಯವಹಾರ ನಡೆದು ಬಿಹಾರ ಚುನಾವಣೆಗೆ ದುಡ್ಡನ್ನು ಸಿದ್ಧತೆ ಮಾಡ್ಕೊಂಡಿದ್ರು, ಫಂಡಿಂಗ್ ಮಾಡಕ್ಕೆ ಹೊರಟಿದ್ರು ಅಂತ. ಅಲ್ಲ, ಅದು ಒಟ್ಟಾರೆ ಇ ಡಿ ಅವರು ಭಾಳ ಸುದೀರ್ಘವಾಗಿ ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆಯಲ್ಲಿ ಏನು ದುಡ್ಡು ಸಿಕ್ಕಿದೆ ಮತ್ತು ಆಸ್ತಿಗಳಿದೆ, ಎಲ್ಲಿಂದ ಬಂತು ಏನಿಲ್ಲ, ಮತ್ತು ಈ ಥರದ ದುಡ್ಡು ಬೇರೆ ಬೇರೆ ಕಡೆ ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿದಾಗ ನೀವು ಹೇಳಿದ ವಿಚಾರ ಸತ್ಯ ಗೊತ್ತಾಗುತ್ತೆ. ತನಿಖೆಯಲ್ಲಿ ಸಂಪೂರ್ಣ ಹೊರಬರ್ತಿದೆ. ಸರ್, ಈಗ ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಇಂದಿರಾ ಕಿಟ್ಟನ್ನು ಜಾರಿಗೆ ತಂದಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇರ್ತಕ್ಕಂಥ ಅಕ್ಕಿಯನ್ನು ನೇರವಾಗಿ ಪಡಿತರವರಿಗೆ ಕೊಡ್ತಕ್ಕಂಥ, ರಾಜ್ಯ ಸರ್ಕಾರ ಮೊದಲು ಇರ್ತಕ್ಕಂಥ 10 kg ಕೊಡ್ತಾ ಇದೆ. ನೋಡ್ರಿ, ಸಿದ್ದರಾಮಯ್ಯ ಅವರು ಮೊದಲಿನ 15 kg, 5 kg ಕೇಂದ್ರ, 10 ನಮ್ಮದು ಅಂದರು. ಆಮೇಲೆ 5ಕ್ಕೆ ಇಳಿಸಿದ್ರು. ಆ 5 ತೆಗೆದಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ. ದುಡ್ಡು ಉಳಿಸೋ ಸಲುವಾಗಿ ಈ ಥರದ ಬೇರೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅದು ಸಮರ್ಪಕವಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಸರ್, ಕೊನೆಯದಕ್ಕೆ ಬಂಕಾಪುರದವರು ಈ ಗಣಪತಿ ವಿಸರ್ಜನೆಗೆ DJ ಪರ್ಮಿಷನ್ ಬೇಕು ಅಂತ ಹೊರಟಿದ್ದಾರೆ. ಈಗ ನಾವು ಶೋಭಾಯಾತ್ರೆ ಈಗ ಅವರು ಬಂಕಾಪುರದವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾವು ಕೂಡ ಈಗ ಅವ್ರಿಗೆ ಭೇಟಿ ಆಗ್ತಾ ಇದ್ದೀವಿ. ಭೇಟಿಯಾಗಿ ಒಂದು ಸೌಹಾರ್ದಿತವಾಗಿ 45 ದಿವಸ ಆಯಿತು ನಾವು DJ ಪರವಾನಗಿ ಕೊಡಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅಂತೀವಿ. ಅವ್ರಿಗೆ ಎಲ್ಲಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಇವತ್ತು ಬಗೆಹರಿತದೆ, ಸೌಹಾರ್ದತೆಯಿಂದ ಬಗೆಹರಿತದೆ, ಶಾಂತ ರೀತಿಯಿಂದ ಗಣೇಶನ ವಿಸರ್ಜನೆ ಆಗುತ್ತೆ.